ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಪ್ರಿಯ ಡೈಲಿ ವ್ಲಾಗ್. ಈ ವಿಡಿಯೋದಲ್ಲಿ ನಾನು ಪನ್ನೀರ್ ಗೀ ರೋಸ್ಟ್ ಮತ್ತು ಪಾಲಕ್ ಚಪಾತಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ ಮತ್ತು ನಮಗೂ ನೈಟ್ ಟೈಮ್ಗೂ ಮಾಡ್ಕೊಬೋದು ಬೇಕು ಅಂದರೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 5 ಇಳ್ಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸೋಂಪನ್ನ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಜೀರಿಗೆ, ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡ್ರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡೋದ್ರ ಬದಲು ಗರಂ ಮಸಾಲ ಒಂದು ಆ್ಯಡ್ ಮಾಡಿದ್ರೆ ಎಲ್ಲ ಸ್ಪೈಸಸ್ ಅದರಲ್ಲೇ ಇರುತ್ತೆ. ಹಂಗಾಗಿ ಸ್ವಲ್ಪ ಕರ್ಡ್ನ ಆ್ಯಡ್ ಮಾಡಿಕೊಂಡು ಬೇಕಿದ್ದರೆ ಇದಕ್ಕೆ ನಿಂಬೆ ರಸನೂ ಆ್ಯಡ್ ಮಾಡ್ಕೊಬೋದು ಗ್ರೈಂಡ್ ಮಾಡೋಕ್ಕೆ ಮುಂಚೆನೇ. ಈ ಲೆವೆಲ್ಗಿರುತ್ತೆ ಕನ್ಸಿಸ್ಟೆನ್ಸಿ. ನೆಕ್ಸ್ಟು ನಾನು ಇದಕ್ಕೆ ಒಂದೇ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ, ಕೋಕೋನಟ್ ಆಯಿಲು, ಯಾಕೆಂದರೆ ಬರೀ ತುಪ್ಪ ಸ್ವಲ್ಪ ಇದಾಗುತ್ತೆ ಅನ್ನೋ ರೀಸನ್ಗೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಪನ್ನೀರನ್ನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ. ಕರಿ ಲೀವ್ಸ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಏನೂ ಹಾಕ್ತಾಯಿಲ್ಲ. ಬೇಕಂದರೆ ಇಲ್ಲಿ ಜಿಂಜರು ಮತ್ತು ಗಾರ್ಲಿಕ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಾಕೊಬೋದು. ಆವಾಗಲೇ ರುಬ್ಬಿರೋಂಥ ಮಸಾಲೆನ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಬೇಕು. ನಾವು ತುಪ್ಪ ಹಾಕಿದ್ದೀವಲ್ವ, ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಲಾಸ್ಟ್ ಸೈಡಲ್ಲೆಲ್ಲ ಫುಲ್ಲು ಓಪನ್ ಆಗಿ ಅಲ್ಲಿ ಗಂಟ ಬೇಯಿಸ್ಕೊಬೇಕು, ಚೆನ್ನಾಗಾಗುತ್ತೆ. ಇದು ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಸಾಲ್ಟ್ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀನಿ. ಇದಕ್ಕೆ ಪಾಲಕ್ ಚಪಾತಿಗೆ ನಾನು ಚಪಾತಿ ಹಿಟ್ಟು, ಸಾಲ್ಟು ಮತ್ತು ಪಾಲಕ್ ಅಷ್ಟೇ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಲಿಸ್ಬಿಟ್ಟು ಒಂದು 10 to 20 ಮಿನಿಟ್ಸ್ ಎತ್ತಿಟ್ಟು ನೆಕ್ಸ್ಟು ಅದನ್ನು ಚೆನ್ನಾಗಿ ನಮ್ಗೆ ಯಾವ ಲೆವೆಲ್ ಬೇಕೋ ಎಷ್ಟೆಲ್ಲ ಬೇಕೋ ಅಷ್ಟೆಲ್ಲ ರುಬ್ಕೊಂಡು ಇದಕ್ಕೆ ಸ್ಟಫಿಂಗಾಗಿ ಯೂಸ್ ಮಾಡ್ಬೋದು. ರೋಲ್ ಮಾಡೋ ಥರನೂ ಪನ್ನೀರ್ ಗೀ ರೋಸ್ಟ್ ಅದನ್ನು, ಇಲ್ಲಾಂದರೆ ಸಪ್ರೇಟ್ ಹಾಕ್ಕೊಟ್ರು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಲ್ಮೋಸ್ಟ್ ರೋಲ್ ಮಾಡಿಕೊಟ್ರೆ ಅವ್ರಿಗೊಂಥರ ಖುಷಿಯಾಗಿ ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಶಿವಪ್ರಿಯ ಡೈಲಿ ವ್ಲಾಗ್ ಕನ್ನಡ ಚಾನಲ್. ಥ್ಯಾಂಕ್ ಯು ಆಲ್.